ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ನಾವು ಕರ್ನಾಟಕದ ಕರಾವಳಿ ತೀರದಲ್ಲಿರೋ ಭಾರತದ 7 ಮುಖ್ಯ ಹಿಂದೂ ಕ್ಷೇತ್ರಗಳಲ್ಲಿ ಒಂದಾದ ಗೋಕರ್ಣದ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಸುಂದರ ತಾಣ ಅಷ್ಟೇ ಅಲ್ಲ, ಇದು ಬಹಳ ಮುಖ್ಯವಾದ ಧಾರ್ಮಿಕ ಕೇಂದ್ರ ಕೂಡ, ವಿಶೇಷವಾಗಿ ಪಿತೃಕಾರ್ಯಗಳಿಗೆ. ಹೌದು, ನೀವು ಹೇಳಿದ್ದು ನಿಜ. ಗೋಕರ್ಣ ಅಂದ್ರೆ ಕೇವಲ ಅದರ ಪ್ರಾಚೀನತೆ ಅಲ್ಲ, ಅಲ್ಲಿರೋ ಆ ದೈವಿಕ ಶಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಮುಖ್ಯವಾಗಿ ಮಹಾಬಲೇಶ್ವರ ದೇವಾಲಯ, ಅಲ್ಲಿರೋ ಆತ್ಮಲಿಂಗ, ಅದು ತುಂಬಾನೇ ವಿಶೇಷ. ಹೌದು, ಆತ್ಮಲಿಂಗದ ಬಗ್ಗೆ ಕೇಳಿದ್ದೀನಿ. ಅದರ ಹಿಂದೆ ಒಂದು ಕಥೆ ಇದೆ ಅಲ್ವಾ? ಹೌದು. ರಾವಣ ಶಿವನಿಂದ ವರ ಪಡೆದು ಆತ್ಮಲಿಂಗವನ್ನು ತರ್ತಾ ಇದ್ದ. ಅದನ್ನ ಭೂಮಿ ಮೇಲೆ ಇಡಬಾರ್ದು ಅನ್ನೋ ಷರ್ತು. ಆದ್ರೆ ಗಣಪತಿ ಉಪಾಯ ಮಾಡಿ ಅದನ್ನ ಇಲ್ಲೇ ಗೋಕರ್ಣದಲ್ಲಿ ನೆಲೆಯೂರುವಂತೆ ಮಾಡಿದ. ಅದಕ್ಕೆ ನೋಡಿ, ಮಹಾಬಲ ಅಂತ ಹೆಸರು ಬಂದಿದ್ದು. ಅಷ್ಟು ಬಲಶಾಲಿಯಾದ ಲಿಂಗ ಅದು. ಓ, ಆ ಕಥೆಯೇ ಕ್ಷೇತ್ರದ ಶಕ್ತಿಯನ್ನ ಸೂಚಿಸುತ್ತಾ ಅಲ್ವಾ? ಹಾಗಾದ್ರೆ ಆ ಆತ್ಮಲಿಂಗ ಇಲ್ಲೇ ನೆಲೆಯೂರಿದ್ರಿಂದ ಇಲ್ಲಿ ಮಾಡೋ ಪೂಜೆಗಳಿಗೇನಾದ್ರೂ ವಿಶೇಷ ಶಕ್ತಿ ಬರುತ್ತಾ? ಖಂಡಿತವಾಗಿಯೂ. ಆ ಆತ್ಮಲಿಂಗದ ಸ್ಥಿರತೆ ಮತ್ತೆ ಆ ಕ್ಷೇತ್ರದ ಪಾವಿತ್ರತೆ ಇದೆಯಲ್ಲ, ಅದು ಇಲ್ಲಿ ನಡೆಸೋ ಧಾರ್ಮಿಕ ವಿಧಿಗಳಿಗೆ, ವಿಶೇಷವಾಗಿ ನಾರಾಯಣ ಬಲಿ ಅಂತಾರಲ್ಲ, ಆ ಪಿತೃಪೂಜೆಗಳಿಗೆ ಹೆಚ್ಚಿನ ಶಕ್ತಿ ಕೊಡುತ್ತೆ ಅಂತ ನಂಬಿಕೆ. ಈ ಪೂಜೆಗಳ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಅಗಲಿದ ಹಿರಿಯರಿಗೆ ಸದ್ಗತಿ ಕೊಡೋದು. ನಾರಾಯಣ ಬಲಿ ಇದು ಸಾಮಾನ್ಯವಾಗಿ ನಾವು ಮಾಡೋ ಶ್ರಾದ್ದ ಕರ್ಮಗಳಿಗಿಂತ ಹೇಗೆ ಬೇರೆ? ಅದರದ್ದು ನಿರ್ದಿಷ್ಟವಾದ ಉದ್ದೇಶ ಏನು? ಇದು ಸ್ವಲ್ಪ ಬೇರೆ ನೋಡಿ. ನಾರಾಯಣ ಬಲಿ ಮಾಡೋದು ಮುಖ್ಯವಾಗಿ ಅಕಾಲಿಕ ಮರಣ ಹೊಂದಿದವರು ಅಥವಾ ಅಚಾನಕ್ಕಾಗಿ ತೀರಿಕೊಂಡವರು, ಕೆಲವೊಮ್ಮೆ ಸರಿಯಾದ ಅಂತ್ಯಕ್ರಿಯೆಗಳು ಆಗದೇ ಇದ್ದಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ, ಅವರ ಆತ್ಮಗಳು ಈ ಭೂಮಿಯ ಬಂಧನದಿಂದ ಬಿಡುಗಡೆ ಹೊಂದಿ ಪಿತೃಲೋಕ ಸೇರ್ಲಿ ಅಥವಾ ಮೋಕ್ಷ ಹೊಂದಿಲಿ ಅನ್ನೋದು ಇದರ ಉದ್ದೇಶ. ಇದು ವರ್ಷಕ್ಕೊಮ್ಮೆ ಮಾಡೋ ಶ್ರಾದ್ದಕ್ಕಿಂತ ಆಳವಾದ ವಿಧಿ. ಹಾಗಾದ್ರೆ ಗೋಕರ್ಣದಂತಹ ಒಂದು ಶಕ್ತಿಯುತ ಕ್ಷೇತ್ರದಲ್ಲಿ ಇದನ್ನ ಮಾಡಿದ್ರೆ ಅದರ ಫಲ ಅದು ಜಾಸ್ತಿ ಪ್ರಭಾವಶಾಲಿಯಾಗಿರುತ್ತಾ? ಹೌದು, ಹಾಗಂತಾನೆ ಜನರ ನಂಬಿಕೆ. ಯಾಕಂದ್ರೆ ನೋಡಿ, ಒಂದ್ ವಿಷಯ ಅಂದ್ರೆ ಗೋಕರ್ಣ ಸ್ವತಃ ಒಂದು ಮುಕ್ತಿ ಕ್ಷೇತ್ರ. ಎರಡನೇದು, ಇದು ಸಮುದ್ರದ ತೀರದಲ್ಲಿದೆ. ಶಾಸ್ತ್ರಗಳ ಪ್ರಕಾರ ಪಿತೃಕಾರ್ಯಗಳಿಗೆ ಸಮುದ್ರ ತೀರ ಬಹಳ ಶ್ರೇಷ್ಠ. ಇನ್ನು ಮೂರನೇ ಮತ್ತು ಬಹುಮುಖ್ಯವಾದ ಕಾರಣ ಅಂದ್ರೆ ಆ ಮಹಾಬಲೇಶ್ವರನ ಆತ್ಮಲಿಂಗದ ಶಕ್ತಿ. ಅದೆಲ್ಲ ಸೇರಿ ಇಲ್ಲಿ ಮಾಡೋ ಪೂಜೆಗಳಿಗೆ ಒಂದು ವಿಶೇಷವಾದ ಫಲ ಕೊಡುತ್ತೆ. ಓಕೆ, ಅಂದ್ರೆ ಈ ಪೂಜೆಗಳಿಂದ ಕೇವಲ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗೋದು ಅಷ್ಟೇನಾ, ಅಥವಾ ಇದನ್ನ ಮಾಡಿಸೋವರೆಗೂ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಇದೆ. ಮೊದಲನೇದಾಗಿ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂತಾರೆ. ಅದರಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ಅಭಿವೃದ್ಧಿಯಾಗುತ್ತೆ ಅಂತ ನಂಬಿಕೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಪಿತೃದೋಷ ಅಂತ ಕೇಳಿರ್ಬೋದು. ಹೌದು ಹೌದು. ಆ ಅತೃಪ್ತ ಪೂರ್ವಜರಿಂದ ಏನಾದ್ರೂ ಸಮಸ್ಯೆಗಳು, ಅಡೆತಡೆಗಳು ಬರ್ತಾ ಇದ್ರೆ ಅವು ನಿವಾರಣೆ ಆಗ್ತವೆ ಅಂತ ಬಲವಾದ ನಂಬಿಕೆ ಇದೆ. ಇದು ಕೇವಲ ನಂಬಿಕೆ ಅಲ್ಲ, ಎಷ್ಟೋ ಜನರಿಗೆ ಮನಸ್ಸಿಗೆ ಒಂದು ಸಮಾಧಾನ, ನೆಮ್ಮದಿ ಕೊಡುತ್ತೆ. ಅಂದ್ರೆ ಗೋಕರ್ಣದಲ್ಲಿ ಈ ವಿಧಿಗಳನ್ನ ಮಾಡಿಸೋದು ಒಂದ್ ರೀತಿ, ಆ ಕಡೆ ಪಿತೃಗಳಿಗೂ ಈ ಕಡೆ ಬದುಕಿರೋ ವಂಶಸ್ಥರಿಗೂ ಇಬ್ಬರಿಗೂ ಒಂದು ಸೇತುವೆ ತರಹನಾ? ಶಾಂತಿ ಸಮಾಧಾನ ತರೋ ದಾರಿನಾ? ಹೌದು, ನೀವು ಹೇಳಿದ್ದು ತುಂಬಾ ಸರಿ. ಈ ಪೂಜಾ ವಿಧಿಗಳು, ಆಮೇಲೆ ಗೋಕರ್ಣ ಕ್ಷೇತ್ರದ ಆ ದೈವಿಕ ಶಕ್ತಿ, ಮತ್ತೆ ಆಧ್ಯಾತ್ಮಿಕವಾಗಿ ಏನನ್ನೋ ಹುಡುಕಿಕೊಂಡು ಹೋಗುವವರಿಗೆ ಪೂರ್ವಜರ ಶಾಂತಿ ಮತ್ತೆ ತಮ್ಮ ಬದುಕಿನಲ್ಲಿ ಒಂದು ಸಾಮರಸ್ಯ ಬೇಕಲ್ವಾ, ಅದೆಲ್ಲವನ್ನೂ ಇದು ಬೆಸೆಯುತ್ತೆ. ಇದು ಕೇವಲ ಒಂದು ಕರ್ಮಕಾಂಡ ಅಲ್ಲ, ಅದೊಂದು ಆಳವಾದ ಅನುಭವ ಕೊಡುವ ಯಾತ್ರೆ ಇದ್ದಾಗೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಪಿತೃಗಳ ಮುಕ್ತಿಗಾಗಿ ಮತ್ತೆ ಕುಟುಂಬದ ಒಳಿತಿಗಾಗಿ ನಾರಾಯಣ ಬಲಿಯಂತಹ ಶಕ್ತಿಯುತ ಪೂಜೆಗಳನ್ನು ಮಾಡಿಸೋಕೆ ಗೋಕರ್ಣ ಒಂದು ಬಹಳ ಯೋಗ್ಯವಾದ, ಪ್ರಭಾವಶಾಲಿಯಾದ ಸ್ಥಳ ಅಂತ ಹೇಳ್ಬೋದು. ನಿಸ್ಸಂದೇಹವಾಗಿ ಇಲ್ಲಿ ಮಾಡೋ ವಿಧಿಗಳು ಕೇವಲ ಸಂಪ್ರದಾಯ ಅಲ್ಲ, ಅವುಗಳಿಂದ ಆಧ್ಯಾತ್ಮಿಕವಾಗಿ ಆಶೀರ್ವಾದ ಸಿಗೋದಲ್ದೆ ಎಷ್ಟೋ ತಲೆಮಾರುಗಳಿಂದ ಏನಾದರೂ ನಕಾರಾತ್ಮಕ ಪ್ರಭಾವಗಳು ಅಂದ್ರೆ ಪಿತೃದೋಷಗಳು ಇದ್ರೆ ಅವುಗಳಿಗೂ ಪರಿಹಾರ ಸಿಗುತ್ತೆ ಅಂತ ಭಾವಿಸಲಾಗಿದೆ. ಸರಿ,
ಈ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ವಿಷಯ ಕೊಡೋಣವೇ? ಇಂಥ ಪವಿತ್ರ ಕ್ಷೇತ್ರಗಳಲ್ಲಿ ನಮ್ಮ ಪೂರ್ವಜರ ಆತ್ಮಶಾಂತಿಗಾಗಿ ನಾವು ಶ್ರದ್ಧೆಯಿಂದ ಈ ಧಾರ್ಮಿಕ ವಿಧಿಗಳನ್ನು ಮಾಡಿದಾಗ ಅದು ನಮ್ಮ ವಂಶದಲ್ಲಿ ಅಥವಾ ನಮ್ಮದೇ ವೈಯಕ್ತಿಕ ಆಧ್ಯಾತ್ಮಿಕ ಜೀವನದಲ್ಲಿ ಎದುರಾಗೋ ಕೆಲವೊಮ್ಮೆ ಕಾರಣಗೊತ್ತಿಲ್ಲದ ದೀರ್ಘಕಾಲದ ಅಡೆತಡೆಗಳಿಗೆ ಒಂದು ಅನಿರೀಕ್ಷಿತ ಪರಿಹಾರದ ದಾರಿ ತೆಗಿಬೋದಾ? ಖಂಡಿತ ಯೋಚಿಸಬೇಕಾದ ವಿಷಯ. ಇದರ ಬಗ್ಗೆ ಆಲೋಚಿಸಲು ಸಾಕಷ್ಟು ಅವಕಾಶಗಳಿದೆ.